ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಬನ್ನಿ, ಇವತ್ತು ಯುಗಾದಿ ಹಬ್ಬದ ಆಚರಣೆ ಆಗಿರೋದ್ರಿಂದ ನಮ್ಮ ಮನೇಲಿ ಮಾರ್ನಿಂಗಿಂದನೇ ಯುಗಾದಿ ಹಬ್ಬದ ಆಚರಣೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ನೋಡಿ, ಇವತ್ತು ನಾನು ಕೂಡ ಎಲ್ಲ ಯುಗಾದಿ ಹಬ್ಬದ ಅಡುಗೆ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಬೇಳೆ ಕೂಡ ಬೇಯಿಸಿಟ್ಕೊಂಡಿದ್ದೀನಿ, ಅನ್ನ ಕೂಡ ರೆಡಿ ಮಾಡಿದ್ದೀನಿ ಆಗಲೇ ಆಲೂಗೆಡ್ಡೆ ಕೂಡ ಬೇಯಿಸಿಟ್ಕೊಂಡಿದ್ದೀನಿ. ಎಲ್ಲ ಮಾಡೋ ಅಷ್ಟರಲ್ಲಿ ಆಗಲೇ ಬೆಳಕು ಕರ್ದೇ ಹೋಯಿತು, ಸೂರ್ಯ ಹುಟ್ಟು ಬಂದೇ ಬಿಟ್ಟ. ನೋಡಿ ನಮ್ಮ ಮನೆಯ ರಂಗೋಲಿ. ಹಾಗೆ ಸ್ನೇಹಿತರೆ, ಇವತ್ತು ಮಾವಿನ ತೋರಣ ಅನ್ನೋದೇ ತುಂಬ ವಿಶೇಷ ಅಲ್ವಾ? ಎಲ್ಲರೂ ಮನೆಯಲ್ಲೂ ಮಾವಿನ ತೋರಣ ಕಟ್ಟಿರ್ತೀರ ನೀವು ಕೂಡ ಅಂತ ಭಾವಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಮಾವಿನ ತೋರಣ ಎಲ್ಲ ನಮ್ಮ ಮನೆಯವರು ಡೆಕೋರೇಷನ್ ಮಾಡಿದ್ದಾರೆ. ಇವತ್ತೆಲ್ಲ ಪೂರ್ತಿ ದೇವ್ರ ಮನೆ ಕೆಲಸ ಎಲ್ಲ ನಮ್ಮ ಮನೆಯವ್ರಿಗೇ ಹೇಳ್ಬಿಟ್ಟಿದ್ದೆ ನಾನು, ಯಾಕಂದರೆ ಅಡುಗೆ ಕೂಡ ಮಾಡಬೇಕು, ಎಲ್ಲ ಲೇಟ್ ಆಗಿಬಿಡುತ್ತೆ. ಅವ್ರಿಗೂ ಕೂಡ ಇವತ್ತು ಕೆಲಸ ಇತ್ತು, ಹಾಗಾಗಿ ಅವರು ಕೂಡ ಡ್ಯೂಟಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಬೇಗನೆ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿದರು. ಹಾಗೆ ನಾವು ಕೂಡ ಬೇಗನೆ ಎದ್ದು ಅಡುಗೆ ಎಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಎಲ್ಲ ಪೂಜೆಗಳಿಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡು ನಿಂತಿದ್ದೀವಿ. ಹಾಗೆ ಕೂಡ ಪೂಜೆ ಕೂಡ ತುಂಬಾ ಚೆನ್ನಾಗಾಯಿತು ನಮ್ಮ ಮನೇಲಿ. ನನಗಂತೂ ತುಂಬ ಖುಷಿಯಾಯಿತು. ಮಾವಿನ ಸೊಪ್ಪಿನ ತೋರಣ ಆಗಿರ್ಬೋದು, ಮತ್ತು ಜವನ ಆಗಿರ್ಬೋದು, ಬೇವಿನ ಸೊಪ್ಪಾಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಯುಗಾದಿ ಹಬ್ಬಕ್ಕೇ ವಿಶೇಷವಾಗಿ ಬೆಲ್ಲ ಮತ್ತು ಬೇವಿನ ಸೊಪ್ಪು ತಿನ್ನೋದು ಒಂಥರ ತುಂಬ ಚೆನ್ನಾಗಿರುತ್ತೆ. ಜೀವನದಲ್ಲಿ ಕಷ್ಟ ಸುಖ ಅನ್ನೋದನ್ನ ಎಲ್ಲನೂ ಸಮಾನವಾಗಿ ಹಂಚ್ಕೋಬೇಕು ಅನ್ನೋದೊಂದು ಉದ್ದೇಶ ಇರುತ್ತೆ ಅದರಲ್ಲಿ. ಹಾಗೆ ಸ್ನೇಹಿತರೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ. ನಮಗಂತೂ ತುಂಬ ಖುಷಿ ಆಯಿತು. ಹಾಗೆ ಹಬ್ಬದ ಊಟ ಕೂಡ ರೆಡಿ ಆಯಿತು. ನಮ್ಮ ಮನೆಯವರು ತಿಂದು ಅವರು ಕೂಡ ಡ್ಯೂಟಿಗೆ ಹೊರಟರು. ಒಬ್ಬಟ್ಟು, ತುಪ್ಪ ಮತ್ತು ಕಡಲೆಕಾಯಿ ಗೊಜ್ಜು, ಆಲೂಗೆಡ್ಡೆ ಪಲ್ಯ, ಅನ್ನ, ರಸಮ್ಮು ಎಲ್ಲ ಕೂಡ ಮಾಡಿದ್ದೆ ನಾನು. ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಎಲ್ಲ ಹಬ್ಬದ ಊಟ ಅಂದ್ರೇ ಅದೊಂಥರ ಖುಷಿ. ಒಬ್ಬಟ್ಟು ಅಂದ್ರೇ ಅದು ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟು ಮಾಡಿಲ್ಲ ಅಂದರೆ ಅದು ಯುಗಾದಿ ಹಬ್ಬ ಪೂರ್ಣ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಹಾಗೆ ಕೂಡ ನಾವು ಕೂಡ ಒಬ್ಬಟ್ಟು ಕೂಡ ತುಂಬ ಚೆನ್ನಾಗೇ ಮಾಡಿದ್ವಿ. ಹಬ್ಬನೂ ಕೂಡ ಅಷ್ಟೇ ತುಂಬಾ ಬೇಗನೆ ಎಲ್ಲ ಮಾಡಿ ಮುಗಿಸಿ ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೊರಟರು. ನಾನು ನನ್ನ ಮಗ ಹಾಗೆ ಸುಮ್ಮನೆ ಒಂದೆರಡು ಪಿಕ್ಗಳನ್ನ ತಗೊಳ್ಳೋಣ ಅಂತೇಳಿ ತಗೊತಾ ಇದ್ದೀವಿ. ಯಾಕಂದರೆ ಅವನು ಅಪರೂಪ ಫೋಟೋಗೆ ಬರೋದೇ ಅಪರೂಪ. ಅವನು ಎಷ್ಟೇ ಚೆನ್ನಾಗಿ ರೆಡಿ ಮಾಡಿದ್ರು ಫೋಟೋಗೆ ಬಾ ಅಂದರೆ ಬರಲ್ಲ ಅಂತ ಹೇಳ್ತಾನೆ. ಹಾಗೆ ಸ್ನೇಹಿತರೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಬೇಕು, ನಿಮ್ಮೆಲ್ಲರ ಆಶೀರ್ವಾದ ಕೂಡ ನನಗೆ ಬೇಕು. ದಯವಿಟ್ಟು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ನನಗೆಲ್ಲ ಸಪೋರ್ಟ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.